ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲೇ ತುಂಬ ಸುಲಭವಾಗಿ ಗೋಬಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೋಸನ್ನ ಎಲೆಕೋಸನ್ನ ತೊಳೆದಿಟ್ಕೊಂಡಿದ್ದೀನಿ. ಅದಾದ ನಂತರ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಮೈದಾ ಹಿಟ್ಟು, 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಮತ್ತು 1 ದೊಡ್ಡ ಸ್ಪೂನ್ನಷ್ಟು ಖಾರದ ಪುಡಿ, 1 ಚಿಟಿಕೆ ಅರಿಶಿನ, ಮತ್ತು ದೊಡ್ಡ ಗಡ್ಡೆಯಷ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥ ಉದ್ದುದ್ದಾಗೆ ಈರುಳ್ಳಿ, ಮತ್ತು ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಕೊಂಡು ಮತ್ತು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ನೀರು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ನಾನು ನೀರು ಹಾಕ್ಕೊಂಡು ಇನ್ನೊಂದು ಸರ್ತಿ ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ಇದಾದ ನಂತರ ಗ್ಯಾಸ್ ಮೇಲೆ ಬಾಳಿಗೆ ಇಟ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ನಾವು ಏನು ಕಲಸಿಟ್ಟಿರ್ತೀವಲ್ಲ ಗೋಬಿ ಐಟಮ್, ಅದನ್ನು ಈ ಥರ ದುಂಡಾಗಿ ಒಂದೊಂದಾಗಿ ದೂರನೇ ಈ ಥರ ಹಾಕ್ತಾ ಹೋಗಬೇಕು. ಈ ಥರ ಎಲ್ಲ ಆದಮೇಲೆ ಇದು ಇವಾಗ ರೆಡಿಯಾಗಿದೆ. ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೋಬೇಕು. ಇದಾದ ನಂತರ ಸಾಸ್ ಮಾಡೋದು ಹೇಗಂತ ಇವಾಗ ತೋರಿಸ್ತೀನಿ ನೋಡಿ. ಒಂದು ಪಾತ್ರೆಗೆ 4 ಟೊಮೊಟೊ ಹಾಕಿ, ಒಂದು 4 ಒಣಮೆಣಸಿನ್ಕಾಯಿ ಹಾಕಿ ಈ ಥರ ಬೇಯಿಸೋಕೆ ಇಡಬೇಕು. ಇದೆಲ್ಲ ಬೆಂದಾದಮೇಲೆ ಈ ಥರ ಮಿಕ್ಸಿ ಜಾರಿಗೆ ಆ ಬೇಯಿಸಿಟ್ಕೊಂಡಿರೋವಂಥ ಟೊಮೊಟೊನ ಮತ್ತು ಬೇಯಿಸಿಟ್ಟಿರುವಂಥ ಒಣಮೆಣಸಿನ್ಕಾಯಿನ ಹಾಕಬೇಕು. ಈ ಥರ ಸಿಪ್ಪೆ ಎಲ್ಲ ತೆಗೆದುಬಿಡಬೇಕು. ಟೊಮೊಟೊದು ಸಿಪ್ಪೆ ತೆಗೆದು ಹಾಕಬೇಕು. ನೋಡಿ, ಈ ಥರ ನಾನು ಸಿಪ್ಪೆ ತೆಗೆದು ಹಾಕಿದ್ದೀನಿ. ಇದಾದ ನಂತರ ಒಂದು 4 ಬೆಳ್ಳುಳ್ಳಿ, ಒಂದು ಗಡ್ಡೆ ಆಗೋಷ್ಟು ಹಾಕಿದ್ದೀನಿ ಬಿಡಿಸ್ಕೊಂಡು. ಇದಾದ ನಂತರ ಒಂದು ಸಣ್ಣ ಬಾಳಿಗೆ ಇಟ್ಕೊಂಡು, ಅದಾದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವೇನು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಕ್ಲೀನಾಗಿ ಕುದಿಸ್ಕೋಬೇಕು. ಅದಾದ ನಂತರ ಸಾಸ್ ರೆಡಿಯಾಗಿರುತ್ತೆ. ಒಗ್ಗರಣೆಗೆ ಒಂದು ಬಾಳಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ಥರ ಬಾಡಿಸ್ಕೋಬೇಕು. ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಮಾಡಿಟ್ಕೊಂಡಿರೋ ಸಾಸ್ ಹಾಕಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ನಾವೇನು ಡ್ರೈ ಗೋಬಿ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ಮೇಲೆ ಕೊತ್ತಂಬರಿ, ಈರುಳ್ಳಿ ಉದುರಿಸಿದೆ. ಸೂಪರ್ ಟೇಸ್ಟಿಯಾಗಿರುವಂಥ ಗೋಬಿ ಮಂಚೂರಿ ರೆಡಿಯಾಗಿರುತ್ತೆ.